ರಷ್ಯಾದ ಪ್ರಧಾನಿ ಪುಟಿನ್ ಏನಿದ್ದಾರೆ ಅವರಿಗೆ ಮೋದಿ ಏನು ಉಡುಗೊರೆ ಕೊಟ್ರ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹಾಗಾದರೆ ಎಂಥ ಉಡುಗೊರೆಯನ್ನು ಕೊಟ್ಟರು ಮೋದಿ ಪುಟಿನ್ಗೆ? ರಷ್ಯಾ ಅಧ್ಯಕ್ಷರಿಗೆ ಸಿಕ್ಕಂತಹ ಉಡುಗೊರೆಯಾದರೂ ಏನು ಗೊತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಪುಟಿನ್ಗೆ ಕೊಟ್ಟಂಥ ಉಡುಗೊರೆ ಏನು? ಭಾರೀ ಭೋಜನ ಕೂಟ ಏರ್ಪಡಿಸಿದ್ರು, ಪುಟಿನ್ ತಿಂದಿತ್ತು, ಏನು ಗೊತ್ತಾ? ಆದರೆ ಮೋದಿ ಕೊಟ್ಟ ಉಡುಗೊರೆ ಕಂಡು ಅಚ್ಚರಿಯಾಗಿದ್ದಾರೆ ಪುಟಿನ್. ಈ ಒಂದು ವಿಚಾರವಾಗಿ ಭಾರತ ಮತ್ತು ರಷ್ಯಾದ ನಡುವಿನ ಒಂದಷ್ಟು ಒಪ್ಪಂದದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ನಿಮ್ಮ ನಡುವಿನ ಸಂಬಂಧ ಇನ್ನು ಮುಂದೆ ಉತ್ತಮ ಅಂತ ಪುಟಿನ್ ಹೇಳ್ತಾ ಇದ್ದಾರೆ ನಮ್ಮ ನಡುವಿನ. ಹೀಗೆ ಅನೇಕ ವಿಚಾರದ ಬಗ್ಗೆ ಚರ್ಚೆ ನಡೆದ ಬಳಿಕ ಏನಾಯಿತು ಅಂದರೆ ತೈಲ ಖರೀದಿಯ ಬಗ್ಗೆ ಮಹತ್ವವಾದಂತಹ ಚರ್ಚೆ ಕೂಡ ನಡೆಸಿದ್ದಾರೆ ಮೋದಿ ಮತ್ತು ಪುಟಿನ್ ಇಬ್ಬರು ನಾಯಕರು. ಕೊನೆಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಕೈಗೆ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ ಮೋದಿ. ರಷ್ಯಾದ ಪ್ರಧಾನಿ ಅಧ್ಯಕ್ಷರಿಗೆ, ನಮ್ಮ ಪ್ರಧಾನಿ ರಷ್ಯಾದ ಅಧ್ಯಕ್ಷರಿಗೆ ಏನು ಕೊಟ್ಟರು ಅಂದರೆ, ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮದವರೆಲ್ಲ ಪೂಜನೀಯವಾಗಿ ಪೂಜಿಸುವಂತಹ ಮತ್ತು ಪವಿತ್ರ ಗ್ರಂಥ ಅಂತ ಕರೆಯಲ್ಪಡುವ ನಮ್ಮ ಭಗವದ್ಗೀತೆಯನ್ನು ಪುಟಿನ್ಗೆ ಮೋದಿ ಕೊಟ್ಟಿದ್ದಾರೆ. ಎಂತಹ ಉಡುಗೊರೆ ಇದು! ಮೋದಿ ಮನಸ್ಸು ಮಾಡಿದರೆ ಏನೇನೋ ಉಡುಗೊರೆಯನ್ನು ಕೊಡಬಹುದಿತ್ತು, ದೊಡ್ಡ ರೀತಿಯಾದಂತಹ ಉಡುಗೊರೆಯನ್ನು ಕೊಡಬಹುದಿತ್ತು, ಬೆಲೆ ಬಾಳುವಂತಹ ಒಂದು ಉಡುಗೊರೆಯನ್ನು ಕೊಡಬಹುದಿತ್ತು. ಆದರೆ ಪ್ರಧಾನಿ ಮೋದಿ ಕೊಟ್ಟಿದ್ದು ಏನು ಅಂತಂದರೆ, ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂತಹ ಬಿಂಬಿಸುವಂತಹ ಭಗವದ್ಗೀತೆ ಬರೀ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ. ಅದು ಭಗವದ್ಗೀತೆಯಲ್ಲಿರುವಂತಹ ವಿಚಾರಗಳು ಎಲ್ಲ ಧರ್ಮದವರಿಗೂ, ಎಲ್ಲ ಜಾತಿಯವರು, ಎಲ್ಲ ದೇಶದವರು ಕೂಡ ಅನುಸರಿಸಬಹುದು. ಆ ರೀತಿಯಾದಂತಹ ಒಂದು ವಿಷಯಗಳು ಹೊಂದಿದೆ. ಅದರಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿದಂತಹ ವಿಚಾರಗಳೇನಿದೆ ಅದನ್ನು ಎಲ್ಲರೂ ಕೂಡ ಅಳವಡಿಸಿಕೊಳ್ಳಬಹುದು. ಅವರವರಿಗೆ ತಕ್ಕ ಹಾಗೆ ಜೀವನದಲ್ಲಿ ಯಾವ ರೀತಿಯಾಗಿ ಇರಬೇಕು, ನಡೆದುಕೊಳ್ಬೇಕು ಅನ್ನೋದನ್ನು ನಮ್ಮ ಭಗವದ್ಗೀತೆ ಹೇಳುತ್ತೆ. ಅಂತಹ ಭಗವದ್ಗೀತೆಯನ್ನು ಪುಟಿನ್ಗೆ ಮೋದಿ ಉಡುಗೊರೆಯನ್ನಾಗಿ ಕೊಟ್ಟಿದ್ದಾರೆ. ನೀವು ಇದರ ಬಗ್ಗೆ ತಿಳಿದುಕೊಳ್ಳಿ, ಓದಿ ಅಂತ ಹೇಳಿ. ಯಾಕಂದರೆ ಭಗವದ್ಗೀತೆ ಅನ್ನುವಂಥದ್ದು ಎಂಥ ವ್ಯಕ್ತಿಯನ್ನಾದರೂ ಬದಲಾಯಿಸುತ್ತೆ, ಜೀವನದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಹೇಗೆ ನಡಿಬೇಕು ಅನ್ನೋದನ್ನು ಸೂಚಿಸುತ್ತೆ. ಅಂತಹ ದೊಡ್ಡ ಭಗವದ್ಗೀತೆಯನ್ನು ಮೋದಿ ಕೊಟ್ಟಿದ್ದಾರೆ. ಆದರೆ ಪುಟಿನ್ ಅದನ್ನು ಖುಷಿಯಿಂದಾನೇ ಇಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾದಂತಹ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಮತ್ತು ಏನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮೋದಿ ಮತ್ತು ಪುಟಿನ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಭಾರಿ ಭೋಜನದ ಕೂಟವನ್ನು ಕೂಡ ಏರ್ಪಡಿಸಿದ್ರು, ಪುಟಿನ್ ತಿಂದು ಮಾತ್ರ ರಷ್ಯಾದ ಫುಡ್ಡು ಅಂತ ಹೇಳಲಾಗ್ತಾ ಇದೆ. ಆದರೆ ಮೋದಿ ಕೊಟ್ಟಂತಹ ಉಡುಗೊರೆ ಎಲ್ಲರೂ ಕೂಡ ಅಚ್ಚರಿಯಾಗಿದ್ದಾರೆ. ಈ ರೀತಿಯಾದಂಥ ಉಡುಗೊರೆ ಕೊಡ್ತಾರೆ ಮೋದಿಯವರಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಈ ರೀತಿಯ ಉಡುಗೊರೆಯನ್ನು ಕೊಟ್ಟು ಮತ್ತೆ ಮೋದಿ ದೇಶದ ಜನರ ಪ್ರೀತಿಯನ್ನು ಮತ್ತಷ್ಟು ಗಳಿಸಿದಂತಾಗಿದೆ. ಬೇರೆ ದೇಶದವರಿಗೂ ಕೂಡ ನಮ್ಮ ಭಗವದ್ಗೀತೆಯ ಸನಾತನ ಧರ್ಮದ ಮಹತ್ವವನ್ನು ತಿಳಿಸುವಂಥ ಉದ್ದೇಶದಿಂದ ಈ ಒಂದು ಭಗವದ್ಗೀತೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ ಮೋದಿ. ಹೀಗಾಗಿ ಮೋದಿಯ ಒಂದು ನಡೆ, ಕೊಟ್ಟಿರುವಂತಹ ಗಿಫ್ಟನ್ನು ನೋಡಿ ಎಲ್ಲರೂ ಕೂಡ, ದೇಶದ ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಅಲ್ವಾ ದೇಶದ ಅಭಿಮಾನ, ಇದೇ ಅಲ್ವಾ ದೇಶದ ಪ್ರೀತಿ ಮತ್ತು ಹಿಂದುತ್ವ, ಸನಾತನ ಧರ್ಮದ ಮೇಲಿರುವಂತಹ ಒಂದು ನಂಬಿಕೆ ಎನ್ನುವಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ರಷ್ಯಾದ ಅಧ್ಯಕ್ಷನಿಗೆ ನಮ್ಮ ಪ್ರಧಾನಿ ಕೊಟ್ಟಂತಹ ಉಡುಗೊರೆ ಅದು ಭಗವದ್ಗೀತೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದನ್ನು ಪುಟಿನ್ ಕೂಡ ತುಂಬ ಖುಷಿಯಿಂದಾನೇ ಸ್ವೀಕಾರ ಮಾಡಿದ್ದಾರೆ. ಇದರ ಜೊತೆಗೆ ಕೆಲವೊಂದು ಭಾರತ ಮತ್ತು ರಷ್ಯಾದ ನಡುವೆ ಕೆಲವೊಂದು ಒಪ್ಪಂದಗಳಾಗಿವೆ, ಒಪ್ಪಂದಕ್ಕೆ ಸಹಿ ಹಾಕುವಂಥ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದಾರಂತೆ. ಹೀಗಾಗಿ ನಿಮ್ಮ ನಡುವಿನ ಸಂಬಂಧ ಇನ್ನು ಮುಂದೆ ಇನ್ನಷ್ಟು ಉತ್ತಮ ಆಗುತ್ತೆ ಅಂತ ಕೂಡ ಪುಟಿನ್ ಹೇಳಿದ್ದಾರಂತೆ. ಯಾಕಂದರೆ ಹಳೆಯ ಕಾಲದ ಸ್ನೇಹಿತ, ಕಷ್ಟ ಕಾಲದ ಸ್ನೇಹಿತ ರಷ್ಯಾ ನಮಗೆ. ಹಿಂದೆ ನಡೆದಂತಹ ಘಟನೆಗಳನ್ನು ನಾವು ನೆನಪಿಸಿಕೊಂಡ್ರೆ ರಷ್ಯಾ ನಮಗೆ ಯಾವ ರೀತಿಯಾಗಿ ಸಹಾಯ ಮಾಡಿತ್ತು, ನಮ್ಮ ಬೆನ್ನೆಲುಬಿಗೆ ಯಾವ ರೀತಿಯಾಗಿ ನಿಂತಿತ್ತು ಅನ್ನೋದನ್ನು ಕೂಡ ನಾವು ನೆನಪಿಸಿಕೊಳ್ಬೇಕಾಗುತ್ತೆ. ಹೀಗಾಗಿ ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧ ಈಗ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದರ ಒಂದು ಒಗ್ಗಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಶತ್ರು ರಾಷ್ಟ್ರಗಳಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಂತಾಗಿದೆ. ಈಗ ಭಾರತ ರಷ್ಯಾ ಇಬ್ಬರು ಕೂಡ ನಾವು ಜೊತೆಗಿದ್ದೀವಿ ಅಂತ. ಯಾಕಂದರೆ ಶತ್ರು ರಾಷ್ಟ್ರಗಳು ಕೂಡ ಈಗ ಯೋಚನೆ ಮಾಡಬೇಕು, ಇವು ದಿಗ್ಗಜ ದೇಶಗಳು ಕೂಡ ಒಟ್ಟಿಗೆ ಇವೆ, ಅವರನ್ನು ನಾವು ಕೆಣಕಬಾರ್ದನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಂತೆ ಕಾಣ್ತಾ ಇದೆ ಈ ಇಬ್ಬರು ನಾಯಕರ ಭೇಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.